ಈ ವರ್ಷ ಅಮೃತದವ್ರು ಏನ್ ಮಾಡಕತ್ರು ಅವ್ರಿಗೆ 4-5 ಸಲ ಬಂದು ತಾಕೀತ್ ಮಾಡಿದ್ವಿ. ಅಷ್ಟು ತಕ್ಕ ತೆಗಿಬೇಡ್ರ. ಅವ್ರೇನ್ ಬ್ಲಾಸ್ಟಿಂಗ್ ಹಾಕಿರು ಇದನ್ನ ಕೆಡ್ತ. ಇವತ್ತು ನಮ್ಗೆ ಲುಸ್ಕಾನ್ ಎಷ್ಟಾಗೈತೆ ಅಂದ್ರೆ ಬರೀ ಸ್ಕೀಮ್ ಜಾಕ್ವೆಲ್ದ 3-4 ಕೋಟಿ ರೂಪಾಯಿ ಕಮ್ಮಿ. ಇವತ್ತು ನಮ್ದು ಮೋಟ್ರ ಮತ್ ಬಿಟ್ಟ ಈ ಬೆಳೆ 500 ಎಕರೆ ಕಬ್ಬು ಐತಿ. 600 ಕುಟುಂಬ ಇವತ್ತು ಹಾದಿ ಮ್ಯಾಗ ಬರ್ತಾವ. ಅಮೃತದವ್ರ ನಮ್ಗೆ ಅರ್ಜೆಂಟ್ ನೀರಿನ ವ್ಯವಸ್ಥೆ ಮಾಡಿ ಕೊಡ್ಬೇಕು. ಆಮೇಲೆ ಜಾಕ್ವೆಲ್ ಕಟ್ಟಿ ಕೊಡ್ಬೇಕು. ಒಂದ್ ವೇಳೆ ಮಾಡದಿದ್ರ ನಾವು ಸೆಡ್ಬಾಳ್ ಬಸ್ ಸ್ಟ್ಯಾಂಡ್ ಪೂರ್ಣ ಬಂದ್ ಮಾಡೋರು. ಇಡೀ ಊರ ಇದಕ್ಕೆ ಸಪೋರ್ಟ್ ಮಾಡ್ತೀವಿ. ಸ್ವಂತ ಜಮೀನುಗಳ ಮೇಲೆ ಯಾವುದೇ ಸರ್ಕಾರದ ಸಹಾಯಧನವಿಲ್ಲದೆ ನಮ್ಮ ಜಮೀನಿನ ಮೇಲೆ ಸಾಲ ಮಾಡಿಕೊಂಡು ಇದೊಂದು 2 ಖಾತ ನೀರಾವರಿ ಯೋಜನೆ ಮಾಡಿಕೊಂಡು 7 ಕಿಲೋಮೀಟರ್ ಲೈನ್ ಮಾಡಿಕೊಂಡು ನಮ್ಮ ಜಮೀನುಗಳಿಗೆ ನೀರನ್ನು ತೆಗೆದುಕೊಂಡು ಹೋಗಿದ್ವಿ ನಾವು. ಇಲ್ಲಂದ್ರೂ 400 ಎಕರೆ ಕಬ್ಬು ಅಂದ್ರೆ ಸರಾಸರಿ 40 ಟನ್ ಹಿಡಿದ್ರು ನಮ್ದು 10 ರಿಂದ 15 ಕೋಟಿ ರೂಪಾಯಿ ಕಬ್ಬಿಂದ ನುಕ್ಸಾನ್. ಪಂಪಿಂಗ್ ಮಷಿನರಿ ಇದೆಲ್ಲ ಕೂಡಿ ಸುಮಾರು 3 ರಿಂದ 3.5 ಕೋಟಿ ರೂಪಾಯಿ ಇವತ್ತು ಹಾನಿಯಾಗಿದೆ. ಕಾಂಟ್ರಾಕ್ಟರ್ ಗಪ್ಪ ಗಡತ್ತಾಗಿ ಬಿಟ್ರು. ಎಲ್ಲ ಪರಿಸ್ಥಿತಿ ಎಂತ ನಮಗೆ ಬಿ ತಿಳಿವತ್ತು. ಅವ್ರಿಗೆ ಏನ್ ಬರ್ತಾರೋ ಅದ್ರ ಬಗ್ಗೆ ನುಸ್ಕಾನ್ ಮಾಡೋರು. ಕೃಷ್ಣ ಸ್ಕೀಮ್ ಚಾಲೂ ಆಗಿ 30 ವರ್ಷ ಆಯ್ತು. 30 ವರ್ಷದಾಗ 3 ಮಹಾಪೂರ್ ಇಷ್ಟು ದೊಡ್ಡ ಬಂದು ಅಂದ್ರ ಈ ಜಾಕ್ವೆಲ್ ಮ್ಯಾಗಿನ ನೀರು ಹೋದ್ರೆ ಬಿ ನಮ್ ಜಾಕ್ವೆಲ್ ಕ್ಯಾನ್ ಹಾಕಿಲ್ಲ. ಈ ವರ್ಷ ಅಮೃತದವ್ರು ಏನ್ ಮಾಡಕತ್ರು ಅವ್ರಿಗೆ 4-5 ಸಲ ಬಂದು ತಾಕೀತ್ ಮಾಡಿದ್ವಿ. ಅಷ್ಟು ತಕ್ಕ ತೆಗಿಬೇಡ್ರ. ಅವ್ರೇನ್ ಬ್ಲಾಸ್ಟಿಂಗ್ ಹಾಕಿರು ಇದನ್ನ ಕೆಡ್ತಾರ. ಇವತ್ತು ನಮ್ಗೆ ಲುಸ್ಕಾನ್ ಎಷ್ಟಾಗೈತೆ ಅಂದ್ರೆ ಬರೀ ಸ್ಕೀಮ್ ಜಾಕ್ವೆಲ್ದ 3-4 ಕೋಟಿ ರೂಪಾಯಿ ಕಮ್ಮಿ. ಇವತ್ತು ನಮ್ದು ಮೋಟ್ರ ಮತ್ ಬಿಟ್ಟ ಈ ಬೆಳೆ 500 ಎಕರೆ ಕಬ್ಬು ಐತಿ. 600 ಕುಟುಂಬ ಇವತ್ತು ಹಾದಿ ಮ್ಯಾಗ ಬರ್ತಾವ. ಈಗ ಸದ್ಯಕ್ಕೆ ಅವ್ರ ಸ್ಕೀಮ್ ಅಮೃತದವ್ರ ನಮ್ಗೆ ಅರ್ಜೆಂಟ್ ನೀರಿನ ವ್ಯವಸ್ಥೆ ಮಾಡಿ ಕೊಡ್ಬೇಕು. ಆಮೇಲೆ ಜಾಕ್ವೆಲ್ ಕಟ್ಟಿ ಕೊಡ್ಬೇಕು. ಒಂದ್ ವೇಳೆ ಮಾಡದಿದ್ರ ನಾವು ಸೆಡ್ಬಾಳ್ ಬಸ್ ಸ್ಟ್ಯಾಂಡ್ ಪೂರ್ಣ ಬಂದ್ ಮಾಡೋರು. ಇಡೀ ಊರ ಇದಕ್ಕೆ ಸಪೋರ್ಟ್ ಮಾಡ್ತೀವಿ. ಡಿಸಿ ಬರ್ಲಿ ಎಸಿ ಬರ್ಲಿ ಅದು ತಪ್ಪಜೆ. ನಮ್ದು ಇತ್ತಂದ್ರ ಒಪ್ಪತ್ತೇವಿ, ಅವ್ರದ್ದು ಇತ್ತಂದ್ರ ಅದನ್ನ ಮಾಡಿಸಿ ಕೊಡ್ಬೇಕು. ಗೌರ್ಮೆಂಟ್ ಅಮೃತದ ಐತಿ, ನಮ್ದೇನಲ್ಲ. ನಮಗೂ ಕುಡಿ ನೀರ್ ಬೇಕು. ಅವ್ರಿಗೆ ಅವಾಗ ಹೇಳಿದ್ವಿ ನೀವು ಒಂದ್ ಸ್ವಲ್ಪ ಇದನ್ನ ಮಾಡ್ರಿ, ಆ ಕಡೆ ಮಾಡ್ರಿ, ಮತ್ ನಮ್ದು ವ್ಯವಸ್ಥೆ ಮಾಡ್ರಿ, ಮಣ್ಣು ಸ್ವಲ್ಪ ಸರಿ ಅಂದ್ರೆ ಬಿ ಇಲ್ಲ ಏನಾಗಂಗಿಲ್ಲ ನಾವು ನೋಡ್ತೇವಂದ್ರ. ಮೊನ್ನೆ ಬಿ ಹೇಳಿದೀವಿ ನಾವು ಅವ್ರಿಗೆ ಮಳಿ ಬರ್ಕೈತಿ, ಮಹಾಪುರ್ ಬರ್ತೈತಿ ಮಾಡ್ರಿ ಅಂದ್ರೆ ಬಿ 4 ದಿವ್ಸನಾಗ ಬ್ಲಾಸ್ಟಿಂಗ್ ಹಾಕಿದಾರು. ಮತ್ ಇವತ್ತಿಗೆ ಬೀಳುತ್ತ ಕೈಲಿ ಇದ್ದದ್ದು ಎಲ್ಲ ಮೆಟೀರಿಯಲ್ ತಗೊಂಡು ಇಲ್ಲದ ಹೋಗಿದಾರ. ಒಂದ ತಾಸ್ನಾಗ ನಾವೇನ್ ಅವ್ರಿಗೇನ ಮಾಡಿಲ್ಲ ಏನಿಲ್ಲ. ನಾವು ಬರೋಷ್ಟ್ರವಾಗಿ ಎಲ್ಲ ಇದ್ರಿಗೆ ಕಟ್ಟಬಿಟ್ರು ಅಂದ್ರೆ ಅವ್ರು ತಪ್ಪು ಮಾಡಿದಾರ ಅನ್ನೋದು ಅವ್ರಿಗೆ ಗೊತ್ತೈತಿ. ಈಗ ಕಾಂಟ್ರಾಕ್ಟರ್ ಗವರ್ಮೆಂಟ್ ಹೆಂಗ್ ಮಾಡ್ತಿದ್ ಗೊತ್ತಿಲ್ಲ. ಕಾಂಟ್ರಾಕ್ಟರ್ ತಪ್ಪ ಐತಿ. ನಮ್ದು 30 ವರ್ಷ ಸ್ಕೀಮ್ 30 ವರ್ಷ ಜಾಕ್ವೆಲ್ ಐತಿ. ಎಲ್ಲ ಇದಾವು. ಮಹಾಪೂರ್ ಬಂದ್ ಇದ್ರ ಜಾಕ್ವೆಲ್ ಮ್ಯಾಗ 20 ಫೂಟ್ ನೀರ್ ನಿತ್ರ ಬಿ ನಮ್ ಜಾಕ್ವೆಲ್ಗೆ ಅವಾಗ ಏನಾಗಿಲ್ಲ, ಅಳಿಗಾಡಿಲ್ಲ ಆಗಿತ್ತು. ಹಿಂದಿನ ಇದ ಫಸ್ಟ್ ಟೈಮ್ ಇದು ಅವನ ತಪ್ಪಲೆ ಆಗೈತಿ. ಮತ್ತೆ ಇದೆಲ್ಲ ಮಣ್ಣು ತೆಗೆದು ನೋಡ್ರೆ ಇದು ಗೊತ್ತಾಗ್ತೈತಿ. ಇವತ್ತು ಡಿಸಿ ಆಗ್ಲಿ ಎಸಿ ಆಗ್ಲಿ ಪಂಚನಾಮ ಮಾಡಿ ನೋಡಿದ ಮ್ಯಾಗ ಅದನ್ನ ಮಾಡ್ಲವ್. ಮತ್ ಒಂದ್ ವೇಳೆ ಎಸಿ ಡಿಸಿ ಅಥವಾ ಸರ್ಕಾರ ನಮಗ್ ಸಪೋರ್ಟ್ ಮಾಡ್ಲಿಲ್ಲ, ಮತ್ ಅವ್ರ ಕಡೆ ಕಾಂಪನ್ಸೇಷನ್ ಕೊಡ್ಲಿಲ್ಲ, ನಾವು ಸಂಪೂರ್ಣ ಸೆಡಬಾರ್ದಂದ್ರೆ ರಸ್ತಾ ಬಂದ್ ಮಾಡ್ತೇವೆ. ಇಡೀ ಊರ್ದೇವು ಸ್ವಂತ ಜಮೀನುಗಳ ಮೇಲೆ ಯಾವುದೇ ಸರ್ಕಾರದ ಸಹಾಯಧನವಿಲ್ಲದೆ ನಮ್ಮ ಜಮೀನಿನ ಮೇಲೆ ಸಾಲ ಮಾಡಿಕೊಂಡು ಇದೊಂದು 2 ಖಾತ ನೀರಾವರಿ ಯೋಜನೆ ಮಾಡಿಕೊಂಡು 7 ಕಿಲೋಮೀಟರ್ ಲೈನ್ ಮಾಡಿಕೊಂಡು ನಮ್ಮ ಜಮೀನುಗಳಿಗೆ ನೀರನ್ನು ತೆಗೆದುಕೊಂಡು ಹೋಗಿದ್ವಿ ನಾವು. 30 ವರ್ಷದಿಂದ ವ್ಯವಸ್ಥಿತ ಇದು ಎಲ್ಲ ನಡೆದಿತ್ತು. ಇದನ್ನು ಕುಡಿಯ ನೀರಿನ ಯೋಜನೆ ಪಕ್ಕದಲ್ಲಿ ಅವರು ಅಮೃತ ಯೋಜನೆದವರು ಜಾಕ್ವೆಲ್ ಡೈಲಿ ಅವ್ರಿಗೆ ನಾವು ಹೇಳಿದೀವಿ ಇದು ಆಗ್ತದ, ಇದು ಡೇಂಜರ್ ಐತಿ, ನೀವು ಸ್ವಲ್ಪ ಇದು ಮಾಡ್ರಿ ಅಂದ್ರೆ ಅದು ಯಾವುದೇ ತರದವ್ರು ಕೇರ್ ಮಾಡಲಿಲ್ಲ. ಇವತ್ತು ಇದು ನಮ್ಮ ಜಾಕ್ವೆಲ್ ಎಲ್ಲ ಕೊಲ್ಯಾಪ್ಸ್ ಆಗಿ 500 ಕುಟುಂಬಗಳಿಂದ ಬೀದಿಗೆ ಬಂದಿದ್ದೆವು. ಇಲ್ಲಂದ್ರೂ 400 ಎಕರೆ ಕಬ್ಬು ಅಂದ್ರೆ ಸರಾಸರಿ 40 ಟನ್ ಹಿಡಿದ್ರು ನಮ್ದು 10 ರಿಂದ 15 ಕೋಟಿ ರೂಪಾಯಿ ಕಬ್ಬಿಂದ ನುಕ್ಸಾನ್ ಈ ಪ್ರೆಸೆಂಟ್ ವರ್ಷದ ಇದೆ. ಜಾಕ್ವೆಲ್ ಪಂಪಿಂಗ್ ಮಷಿನರಿ ಇದೆಲ್ಲ ಕೂಡಿ ಸುಮಾರು 3 ರಿಂದ 3.5 ಕೋಟಿ ರೂಪಾಯಿ ಇವತ್ತು ಹಾನಿಯಾಗಿದೆ. ಮತ್ತು ಇನ್ನು ಇವೆಲ್ಲ ಕುಟುಂಬಗಳು ಮುಂದಿನ ಜೀವನದ ಪರಿಸ್ಥಿತಿ ಏನು? ಈ ತರ ಮಳೆಗಾಲ ಇಲ್ಲ, ಸರ್ಕಾರದ 1 ರೂಪಾಯಿನೂ ಯಾವುದೇ ತರದ ಸಹಾಯ ಇಲ್ಲದೆ ಅನ್ನೋದು ಇದನ್ನ ಸ್ಕೀಮ್ ಸ್ವಂತ ಖಬರ್ ಇಲ್ಲದವ್ರ ಗತಿ ಅವ್ರೆಲ್ಲ ಸಾಮಾನ್ಯ ತೆಗೆದು ಯೋಜನೆದಾಗ ಕುಡಿ ನೀರಿನ ನೀರ್ ಕೆಲಸ ನಡೆದಿತ್ತು. ಕಾಂಟ್ರಾಕ್ಟರ್ ಗಪ್ಪ ಗಡತ್ತಾಗಿ ಬಿಟ್ರು. ಎಲ್ಲ ಪರಿಸ್ಥಿತಿ ಎಂತ ನಮಗೆ ಬಿ ತಿಳಿವತ್ತು. ಅವ್ರಿಗೆ ಏನ್ ಬರ್ತಾರೋ ಅದ್ರ ಬಗ್ಗೆ ನುಸ್ಕಾನ್ ಮಾಡೋರು. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ